Hello everyone, welcome back to our channel. I hope you have gone through the series of videos that I have been uploading recently. ಅದೆಲ್ಲ ನೋಡಿದಿರಾ ಅಂತ ಭಾವಿಸ್ತೀನಿ. ಸೊ ಅದಕ್ಕೆ ಕಂಟಿನ್ಯೂಷನ್ ಆಗಿ ಇವತ್ತು ಐ ಆಮ್ ಟೇಕಿಂಗ್ ಅ ಸ್ಪೆಷಲ್ ಕ್ಲಾಸ್. ಆ ಕ್ಲಾಸಲ್ಲಿ ಅಂದ್ರೆ ಈ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ಅ ಫ್ಯೂ ಮೋರ್ ಇನ್ಫಾರ್ಮೇಶನ್ ಅಂಡ್ ಅಲ್ಲಿ ಹೇಳೋಕ್ಕಾಗದಿರುವಂತಹ ವಿಷಯಗಳನ್ನ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ವಿಲ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದಿ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಸ್ಟಡಿಡ್ ಅಬೌಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ಅಲ್ಲಿ ನಾವೇನೇನು ಓದಿದ್ವಿ ಅಂದ್ರೆ ವಿ ಸ್ಟಡಿಡ್ ಅಬೌಟ್ ಟ್ರೇಡಿಂಗ್, ವಿ ಸ್ಟಡಿಡ್ ಅಬೌಟ್ ದಿ ಕ್ರಾಪ್ಸ್ ದಟ್ ವರ್ ಗ್ರೋನ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. And now we also came to know that Indus Valley civilization people were using stone beads and amulets to ward off evil. Matte metals usage ಬಗ್ಗೆ ನಾವು ನೋಡಿದ್ವಿ. And our trading and economy ಹೇಗಿತ್ತು ಅದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಸೊ ಈ ಕ್ಲಾಸ್ ಅಲ್ಲಿ ನಾವು ಹೇಗಿತ್ತು ಸೊಸೈಟಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಹೇಗಿತ್ತು ಸೊಸೈಟಿ, ಮತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಯಾವ ರೀತಿಯಾದಂತಹ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ತಿದ್ರು, ಅಂಡ್ ಮೆಡಿಸಿನ್ ಏನೇನ್ ಯೂಸ್ ಮಾಡ್ತಿದ್ರು ಆಗ, ಅಂಡ್ ಪಾಲಿಟಿ ಹೇಗಿತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ, ಮತ್ತೆ ಹೇಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೇಮ್ ಟು ಎಂಡ್, ಸಿಂಧೂ ನಾಗರಿಕತೆ ಅನ್ನೋದು ಹೇಗೆ ಅಂತ್ಯ ಕಾಣ್ತು ಅನ್ನೋದ್ರ ಬಗ್ಗೆ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಲೆಟ್ಸ್ ಬಿಗಿನ್. ಕಮಿಂಗ್ ಟು ಸೊಸೈಟಿ ಹೇಗಿತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅಂತ ನೋಡೋದಾದ್ರೆ, ಸೊಸೈಟಿಯಲ್ಲಿ ಸ್ಟ್ರಾಟಿಫಿಕೇಶನ್ ಇತ್ತು ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಬಿಕಾಸ್ there were differentiation between rich and poor ಅನ್ನೋದು ನಮ್ಗೆ ಗೊತ್ತಾಯ್ತು. ಶ್ರೀಮಂತ ಹಾಗೂ ಬಡವನ ಮಧ್ಯೆ ಒಂದು ಸ್ಟ್ರಾಟಿಫಿಕೇಶನ್ ಇತ್ತು ಅನ್ನೋದು ನಮ್ಗೆ ಗೊತ್ತಾಯ್ತು. ಹೇಗೆ ನಾವು ಡೆಸಿಫೈ ಮಾಡ್ಬೋದು ಅಂದ್ರೆ, ಹೌಸಸ್ ಪ್ಯಾಟ್ರನ್ ಮೇಲೆ ನಾವು ಹೇಳ್ಬೋದು ಹೌ ಸ್ಟ್ರಾಟಿಫಿಕೇಶನ್ ವಾಸ್ ದೇರ್ ಅಂತ. ಅಂದ್ರೆ ಡಬಲ್ ಸ್ಟೋರಿ, ಟ್ರಿಪಲ್ ಸ್ಟೋರಿಡ್ ಹೌಸ್ ಎಲ್ಲ ಇದ್ದಿದ್ದು ಪೀಪಲ್ ವಿತ್ ವೆರಿ ಹೈ ಇನ್ಕಮ್, ಅಂದ್ರೆ ರಿಚ್ ಪೀಪಲ್ ಆ ರೀತಿಯಾದಂತಹ ಡಬಲ್ ಸ್ಟೋರಿಡ್ ಅಂಡ್ ಟ್ರಿಪಲ್ ಸ್ಟೋರಿಡ್ ಹೌಸಸ್ ನ ಕನ್ಸ್ಟ್ರಕ್ಟ್ ಮಾಡ್ಕೊತಾ ಇದ್ರು. ಪೂರ್ ಆದವರು ದೇ ವರ್ ಹ್ಯಾವಿಂಗ್ ಅ ಸಿಂಪಲ್ ಹೌಸ್. ಈ ರೀತಿಯಾದಂತಹ ಸ್ಟ್ರಾಟಿಫಿಕೇಶನ್ ನಾವು ಎಕಾನಮಿ ಬೇಸ್ಡ್ ಸ್ಟ್ರಾಟಿಫಿಕೇಶನ್ ಸೊಸೈಟಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಲ್ಲಿ ಇತ್ತು ಅನ್ನೋದು ನಮ್ಗೆ ಇಟ್ ಈಸ್ ವೆರಿ ಎವಿಡೆಂಟ್. ಅಂಡ್ as far as authority in the society is concerned, it is very unclear. ಅಂದ್ರೆ ಅಷ್ಟು ನಾವು ಕ್ಲಿಯರ್ ಆಗಿ ಹೇಗಿತ್ತು ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಬಿಕಾಸ್ ಅ ಸ್ಮಾಲ್ ಲಾಟ್ ಆಫ್ ಹಿಸ್ಟೋರಿಯನ್ ಬಿಲೀವ್ ದಟ್ ಇಟ್ ವಾಸ್ ಪೆಟ್ರಿಯಾರ್ಕಲ್ ಅಂತ ಹೇಳ್ತಾರೆ. ಅಂದ್ರೆ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಕೆಲವರು ಹೇಳೋದಾದ್ರೆ, ಕೆಲವರು ಏನಂತ ಹೇಳ್ತಾರೆ ಅಂದ್ರೆ ಇಟ್ ವಾಸ್ ಆಲ್ಸೋ ಫಿಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಕೂಡ ಕೆಲವರು ಹೇಳ್ತಾರೆ. ಬಟ್ ಹೇಗೆ ಅಂತಂದ್ರೆ, ಅಲ್ಲಿ ಸಿಕ್ಕಂತಹ ಪ್ರೀಸ್ಟ್ ವಿಗ್ರಹ ಏನಿದೆ ಇಟ್ ವಾಸ್ ಮೇಲ್. ಸೊ ಪ್ರೀಸ್ಟ್ ಅಂದ್ರೆ ಸೊಸೈಟಿಯಲ್ಲಿ ಒಂದು ಉನ್ನತ ಸ್ಥಾನ ಅಂತ ನಾವು ನೋಡ್ಕೊಳ್ಳೋದಾದ್ರೆ, ಆ ಉನ್ನತ ಸ್ಥಾನ ಒಬ್ಬ ಮೇಲ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ ಈಸ್ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ, ಪೆಟ್ರಿಯಾರ್ಕಲ್ ಅಂತ ಅವರು ಜಸ್ಟಿಫೈ ಮಾಡ್ಕೋತಾರೆ. ಆನ್ ದಿ ಅದರ್ ಹ್ಯಾಂಡ್, ಮೆಜಾರಿಟಿ ಆಫ್ ಹಿಸ್ಟೋರಿಯನ್ಸ್ ಬಿಲೀವ್ ದ್ಯಾಟ್ ಇಟ್ ವಾಸ್ ಮೆಟ್ರಿಯಾರ್ಕಲ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವರು ಪೆಟ್ರಿಯಾರ್ಕಲ್ ಸೊಸೈಟಿ ಅಂತ ಒಪ್ಕೊಂಡ್ರು ಸಹ ಮೆಜಾರಿಟಿ ಆಫ್ ದಿ ಹಿಸ್ಟೋರಿಯನ್ಸ್ ಏನಂತ ಹೇಳ್ತಾರೆ ಅಂದ್ರೆ ಇಟ್ ವಾಸ್ ಮೆಟ್ರಿಯಾರ್ಕಲ್, ಅಂದ್ರೆ ಇಟ್ ವಾಸ್ ವುಮನ್ ಡಾಮಿನೇಟೆಡ್ ಸೊಸೈಟಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಹೇಗೆ ಹೇಳಿದ್ರು ಅಂತ ಅಂದ್ರೆ, there were abundant images of mother goddess available throughout the Indus Valley civilization area. ಎಲ್ಲಿ ಇತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅದು ಪೂರ್ತಿ ನಮ್ಗೆ ಜಾಸ್ತಿ ಯಥೇಚ್ಛವಾಗಿ ಸಿಕ್ಕಿದ್ದು ಮದರ್ ಗಾಡೆಸ್
ಇಮೇಜಸ್ ಏನಿದೆ ಅದು ಅದೇನಂತ ತೋರಿಸುತ್ತೆ ಅಂದ್ರೆ ವುಮೆನ್ ವರ್ ವರ್ಷಿಪ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಹಾಗಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೆಟ್ರಿಯಾರ್ಕಲ್ ಅಂದ್ರೆ ವುಮೆನ್ ಡಾಮಿನೇಟೆಡ್ ಸೊಸೈಟಿ ಅಂತ ಬೇಸ್ಡ್ ಆನ್ ದಿ ಆರ್ಟಿಫ್ಯಾಕ್ಟ್ಸ್ ಅಂಡ್ ಅದ್ರಲ್ಲಿ ಅಲ್ಲಿ ಸಿಕ್ಕಂತಹ ಮೂರ್ತಿಗಳು, ಅಲ್ಲಿ ಸಿಕ್ಕಂತಹ ಇಮೇಜಸ್ ಮೇಲೆ ನಾವು ಹೀಗೆ ಇಲ್ಲಿರುವಂತಹ ವಿಷಯನ ಡೆಸಿಫೈ ಮಾಡಿದೀವಿ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ ಅಬೌಟ್ ಸೊಸೈಟಿ. ಇಷ್ಟು ಸೊಸೈಟಿ ಬಗ್ಗೆ ಆದ್ರೆ, ಕಮಿಂಗ್ ಟು ದಿ ಕಾಸ್ಮೆಟಿಕ್ಸ್ used in Indus Valley civilization. Yes, you heard me right. ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ತಾ ಇದ್ರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಏನೇನ್ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ತಿದ್ರು ಅಂತ ಹೇಳ್ತೀನಿ. ದೇ ವರ್ ಯೂಸಿಂಗ್ ಲಿಪ್ಸ್ಟಿಕ್, ಸೋಪ್, ಕಾಜಲ್ ಅಂಡ್ ಸಿಂಧೂರ್. ಲಿಪ್ಸ್ಟಿಕ್ ನಿಮ್ಗೆ ಗೊತ್ತೇ ಇದೆ, HGS ಅಂದ್ರೆ ಮರ್ಕ್ಯುರಿಕ್ ಸಲ್ಫೈಡ್ ನ ಕಂಟೆಂಟ್ ಇರುವಂತಹ ಪದಾರ್ಥಗಳಿಂದ ಅವರು ಲಿಪ್ಸ್ಟಿಕ್ ಮಾಡ್ತಾ ಇದ್ರು. ಅಂದ್ರೆ ಮರ್ಕ್ಯುರಿಕ್ ಸಲ್ಫೈಡ್ ಇದೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಆ ರೆಡ್ ಕಲರ್ ಕೊಡುವಂತಹ ನ್ಯಾಚುರಲ್ ಆಗಿ ಅವೈಲಬಲ್ ಇರುವಂತಹ ಮಟೀರಿಯಲ್ಸ್ ನ ಯೂಸ್ ಮಾಡಿಕೊಂಡು ದೇ ಯೂಸ್ ಟು ಮೇಕ್ ಲಿಪ್ಸ್ಟಿಕ್, ಸೋಪ್ ಮಾಡ್ತಾ ಇದ್ರು, ಕಾಜಲ್ ಅಂಡ್ ಸಿಂಧೂರ್. ಸಿಂಧೂರ್ ಅಂದ್ರೆ ಕುಂಕುಮ ಮಾಡ್ತಾ ಇದ್ರು. ದಿಸ್ ಇಸ್ ಸಿಂಧೂರ್ ಇಸ್ ಅ ವೆರಿ ಯೂನಿಕ್ ಫೀಚರ್ ಆಫ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಹೇಗೆ ನಮ್ಗೆ ದಿ ಲೆಗಸಿ ಆಫ್ ವೇರಿಂಗ್ ಸಿಂಧೂರ್ ಬಂತು ಅಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಬಂತು ಅಂತ ನಾವು ಹೇಳ್ಬೋದು. ಸೊ ಕಾಜಲ್ ಅಂಡ್ ಸಿಂಧೂರ್ ಮೇಜರ್ಲಿ ಕಂಟೈನಿಂಗ್ HgCl2. ಅಂಡ್ ಇದೊಂದೇನಂದ್ರೆ ಕ್ಲೋತಿಂಗ್ ಹೇಗಿತ್ತು ಅಂತ ನಾವು ಯೋಚನೆ ನೋಡೋದಾದ್ರೆ, ದೇ ವರ್ 2-piece ಕ್ಲೋತಿಂಗ್. ಎರಡು ಅಂದ್ರೆ ಟಾಪ್ ಒಂದ್ ವೇರ್ ಮಾಡ್ತಿದ್ರು ಕ್ಲೋತಿಂಗ್, ಅಂಡ್ ಡೌನ್ಗೆ ಒಂದು ಸ್ಕರ್ಟ್ ತರದಂತಹ ಕ್ಲೋತಿಂಗ್ ನ ವೇರ್ ಮಾಡ್ತಿದ್ರು. ಇಟ್ ವಾಸ್ ಅ 2-pieced ಕ್ಲೋತಿಂಗ್. ಅಂಡ್ ಏನೇನ್ ಜ್ಯುವೆಲ್ರಿ ವೇರ್ ಮಾಡ್ತಿದ್ರು ಅಂದ್ರೆ, ದೇ ವರ್ ವೇರಿಂಗ್ ಬ್ಯಾಂಗಲ್ಸ್, ಬ್ರೇಸ್ಲೆಟ್ಸ್, ಫಿಲೆಟ್ಸ್, ಗರ್ಡಲ್ಸ್, ಆಂಕ್ಲೆಟ್ಸ್, ಇಯರಿಂಗ್ಸ್ ಅಂಡ್ ರಿಂಗ್ಸ್. ಇಷ್ಟು ರೀತಿಯಾದಂತಹ ಜ್ಯುವೆಲ್ರೀಸ್ ನ ವೇರ್ ಮಾಡ್ತಿದ್ರು. ಬಳೆ ಹಾಕ್ತಾ ಇದ್ರು, ನೆಕ್ ಚೈನ್, ನೆಕ್ಲೆಸ್ ಹಾಕ್ತಾ ಇದ್ರು, ಕಾಲ್ಗೆಜ್ಜೆ ಹಾಕ್ತಾ ಇದ್ರು, ಓಲೆ ಹಾಕ್ತಿದ್ರು, ಉಂಗುರ ಹಾಕ್ತಿದ್ರು. ಹೀಗೆ ಸಾಕಷ್ಟು ರೀತಿಯ ವೆರೈಟಿ ಜ್ಯುವೆಲ್ರೀಸ್ ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ವೇರ್ ಮಾಡ್ತಿದ್ರು. ಅಂಡ್ ಲೈಕ್ ಇಟ್ಸ್ ಮೆನ್ ಅಂಡ್ ವುಮೆನ್ ಇಬ್ರು ಕೂಡ ವೇರ್ ಮಾಡ್ತಿದ್ರು ಜ್ಯುವೆಲ್ರಿನ ಎಕ್ಸ್ಟೆನ್ಸಿವ್ಲಿ ಅಂತ ಹೇಳ್ಬೋದು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಅನದರ್ ಸಿಗ್ನಿಫಿಕೆಂಟ್ ಫೀಚರ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ, ದೇ ವರ್ ಯೂಸಿಂಗ್ ಟಿಂಕ್ಚರ್ ಮತ್ತೆ ಟಿಂಕ್ಚರ್ ನ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಿದ್ರು. HgCl2 ಅಂತ ನಾವೇನ್ ಕರಿತೀವಿ, ಕ್ಯಾಲೋಮೆಲ್, ಅದನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲೇ ಬಳಕೆಯಲ್ಲಿ ಇತ್ತು ಅನ್ನೋದು ನಾವಿಲ್ಲಿ ನೋಡ್ಬೋದು. ನಾವು ಹೇಗೆ ಸೊಸೈಟಿಲಿ ಈಗ ಹೇಗೆ ಡಾಕ್ಟರ್, ಇಂಜಿನಿಯರ್, ಟೀಚರ್ ಅಂತ ಹೇಗೆ ಡಿವಿಷನ್ ಇತ್ತು, ಅದೇ ರೀತಿಯಾದಂತೆ ಆರ್ಟಿಸನ್ಸ್ ಅಂದ್ರೆ ಕಲೆ ಇರುವಂತಹ ಕಲಾವಿದ್ರು, ಅಂದ್ರೆ ಆರ್ಟಿಸನ್ಸ್ ಏನಿದ್ರು ಅದನ್ನೆಲ್ಲ ರೆಡಿ ಮಾಡೋರು, ಅಂದ್ರೆ ಬ್ಯಾಂಗಲ್ಸ್ ಮಾಡೋರು ಇರ್ಬೋದು, ಅಥವಾ ಬ್ರಿಕ್ ಮೇಕರ್ಸ್ ಇರ್ಬೋದು, ಅಂದ್ರೆ ಇಟ್ಕೆನ ಮ್ಯಾನುಫ್ಯಾಕ್ಚರ್ ಮಾಡೋದು, ಗೋಲ್ಡ್ ಸ್ಮಿತ್ ಏನಿದ್ರು, ಗೋಲ್ಡ್ ಜ್ಯುವೆಲ್ರೀಸ್ ಮಾಡುವಂತ ಗೋಲ್ಡ್ ಸ್ಮಿತ್ಸ್, ವೀವರ್ಸ್ ಅಂದ್ರೆ ಕ್ಲಾತ್ ವೀವರ್ಸ್, ಟೆರಾಕೋಟಾ ಮೇಕರ್ಸ್ ಅಂಡ್ ಪಾಟ್ ಮೇಕರ್ಸ್, ಬೋಟ್ ಬಿಲ್ಡರ್ಸ್. ಇಲ್ಲಿ ಇದೇ ತರದ ವೆರೈಟಿ ಆಫ್ ಜಾಬ್ಸ್ ನ ಕ್ಯಾರಿ ಔಟ್ ಮಾಡ್ತಾ ಸಪರೇಷನ್ ಅಂಡ್ ಡೈವರ್ಸಿಟೀಸ್ ಇನ್ ಜಾಬ್ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನೋಡ್ಬೋದು. ಸೊ ಇದು ನಾವು ಕಾಸ್ಮೆಟಿಕ್ಸ್ ಅಂಡ್ ಜ್ಯುವೆಲ್ರೀಸ್ ಯೂಸ್ಡ್ ಬೈ ಇಂಡಸ್ ವ್ಯಾಲಿ ಪೀಪಲ್ ನಾವು ಇದು ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಮೆಡಿಸಿನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಗೆ ಅಂತಹ ಮೆಡಿಸಿನ್ಸ್ ಏನು ಅವೈಲಬಲ್ ಇಲ್ಲ, ಅಂದ್ರೆ ಅಲ್ಲಿ ನಮ್ಗೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅಲ್ಲಿ ಮೆಡಿಸಿನ್ ಸಿಗ್ಲಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ಮೆಡಿಸಿನ್ ವಿ ಫೌಂಡ್ ಸಮಥಿಂಗ್ ವೆರಿ ಸಿಗ್ನಿಫಿಕೆಂಟ್, ದಟ್ ಇಸ್
ಪೇಸ್ಟಲ್ ಅಂಡ್ ಮೋರ್ಟಾರ್. ಪೇಸ್ಟಲ್ ಅಂಡ್ ಮೋರ್ಟಾರ್ ಅಂದ್ರೆ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಒಂದು ರಫ್ ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ. ಅಂಡ್ ಮೋರ್ಟಾರ್ ಅಂದ್ರೆ ಈಗ ಕುಟಾಣಿ ಅಂತ ನಾವೇನ್ ಹೇಳ್ತೀವಿ ಆ ರೀತಿಯಾದಂತಹ ಒಂದು ವೆಸಲ್ ಇದು ಅಂತ ಅನ್ಕೊಳ್ಳಿ. ಸಾರಿ, ಸ್ವಲ್ಪ ಹೇಗೆಗೂ ಬರ್ತಾ ಇದೆ. ಇದಕ್ಕೆ ಕುಟ್ಟೋದಕ್ಕೆ ಕುಟಾಣಿ, ಇದು ಪೇಸ್ಟಲ್ ಅಂಡ್ ಮೋರ್ಟಾರ್ ಅಂತ ಕರೀತಾರೆ. ಪೇಸ್ಟಲ್ ಅಂಡ್ ಮೋರ್ಟಾರ್ ಇದು ನಮ್ಗೆ ಸಿಕ್ತು. ಸೊ ಇದರಿಂದ ನಮ್ಗೆ ಏನಂತ ಗೊತ್ತಾಯ್ತು ಅಂತ ಅಂದ್ರೆ ದೇ ವರ್ ಯೂಸಿಂಗ್ ಹರ್ಬಲ್ ಮೆಡಿಸಿನ್ಸ್. ಸೊಪ್ಪಿಂದಾಗಿ, ಸೀಡ್ಸ್ ಇಂದ ಸಾಕಷ್ಟು ರೀತಿಯ ಆಯುರ್ವೇದಿಕ್ ಮೆಡಿಸಿನ್ಸ್ ಅವರು ಯೂಸ್ ಮಾಡ್ತಿದ್ರು. ನಮ್ಗೆ ಟಿಂಚರ್ ಯೂಸೇಜ್ ಇತ್ತು ಅಂತ ಕೂಡ ಗೊತ್ತಾಯ್ತು. ಹಾಗೆ ಇದರಲ್ಲಿ ಮೋಟಾರ್ ಮತ್ತೆ ಪಿಸ್ಟಲ್ ಯೂಸ್ ಮಾಡಿಕೊಂಡು ಸಾಕಷ್ಟು ರೀತಿಯ ಆಯಿಂಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಮೆಡಿಸಿನ್ಸ್ ಆಗಿರ್ಬೋದು ಅವರು ಮಾಡ್ತಾ ಇದ್ರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಕಮಿಂಗ್ ಟು ದಿ ಪಾಲಿಟಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, there is no evidence of monarchical system, but it is very clear that central authority was there in Indus Valley civilization. ಅಂದ್ರೆ ರಾಜ ಮನೆತನ ಅಂತ ಅಂದ್ರೆ ಮೊನಾರ್ಕಿಯಲ್ ಸಿಸ್ಟಮ್ ಆಫ್ ರೂಲಿಂಗ್ ಏನಿದೆ ಆ ರೀತಿಯಾದಂತಹ ರೂಲಿಂಗ್ ಇಲ್ಲದೆ ಇದ್ರು ಸಹ, ಆ ರೀತಿಯಾದಂತಹ ರೂಲಿಂಗ್ ಇಲ್ಲದೆ ಇದ್ರೂನು ದೇರ್ ವಾಸ್ ಅ ಸೆಂಟ್ರಲ್ ಅಥಾರಿಟಿ. ಅಂದ್ರೆ ಒಂದು ಪರ್ಸನ್ ಇಡೀ ಹಳ್ಳಿನ ಅಥವಾ ಇಡೀ ಒಂದು ಪ್ಲೇಸ್ ಏನಿದೆ ಅದ್ರದ್ದು ಆಡಳಿತ ಒಂದು ವ್ಯಕ್ತಿ ಹತ್ರ ಇತ್ತು ಅನ್ನೋದು ನಾವು ತಿಳ್ಕೊಬಹುದು. ಅವನ ರಾಜ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಇದು ವಂಶ ಪಾರಂಪರ್ಯವಾಗಿ ಈ ಅಧಿಕಾರನ ಅವನು ತಗೋತಿದ್ದ ಅಂತ ಹೇಳೋದಿಕ್ ಬರೋದಿಲ್ಲ. ಆದ್ರೆ ಒಂದ್ ವಿಷಯ ಏನ್ ಗೊತ್ತು ನಮ್ಗೆ ಅಂತಂದ್ರೆ ಸಂಪೂರ್ಣ ಒಂದು ವಿಲೇಜ್ ಏನಿರ್ಬೋದು, ಆ ಏರಿಯಾ ಏನಿದು ಅದು ಪೂರ್ತಿ ಆಡಳಿತ ಒಂದು ವ್ಯಕ್ತಿ ಕೈಲಿ ಇತ್ತು ಅನ್ನೋದು ನಮ್ಗೆ ಗೊತ್ತು. ಸೊ ಕೆಲವೊಂದಷ್ಟು ಡಿಬೇಟ್ ಏನಿದೆ ಹಿಸ್ಟೋರಿಯನ್ಸ್ ಮಧ್ಯೆ, ಕೆಲವ್ರು ಏನಂತ ಹೇಳ್ತಾರೆ ಅಂದ್ರೆ ಒಂದ್ ವ್ಯಕ್ತಿ ಹತ್ರ ಇರುತ್ತಲ್ಲ ಸಂಪೂರ್ಣ ಆಡಳಿತ ಅಧಿಕಾರ, ಆ ವ್ಯಕ್ತಿನ ಡೆಮೋಕ್ರೆಟಿಕಲಿ ಎಲೆಕ್ಟ್ ಮಾಡ್ತಿದ್ರು, ಅಂದ್ರೆ ಜನ ಆಯ್ಕೆ ಮಾಡ್ತಿದ್ರು ಅಂತ ಕೆಲವರು ಹೇಳೋದಾದ್ರೆ, ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಆತ ಪ್ರೀಸ್ಟ್ ಆಗಿರ್ತಿದ್ದ. ನಮ್ಗೆ ಹೇಗೆ ಪೆಟ್ರಿಯಾರ್ಕಲ್ ಸೊಸೈಟಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಗೆ ಪ್ರೀಸ್ಟ್ ಐಡಲ್ ವಾಸ್ ಫೌಂಡ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳಿದ್ವಿ, ಅದೇ ರೀತಿ ಅವ್ರೇನಂತ ಹೇಳ್ತಾರೆ ಅಂದ್ರೆ ಆ ಪ್ರೀಸ್ಟ್ ಏನಿರ್ತಂತ ಅವನೇ ಹೆಡ್ ಆಫ್ ದಿ ಕ್ಲಾನ್, ಅಂದ್ರೆ ಹೆಡ್ ಆಫ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಅವ್ರನ್ನೇ ಕರಿತಾ ಇದ್ರು ಅಂತ ಕೆಲವೊಂದಷ್ಟು ಜನ ಹಿಸ್ಟೋರಿಯನ್ಸ್ ಹೇಳೋದಾದ್ರೆ. ಮತ್ತಷ್ಟು ಜನ ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರೆ ಅಂದ್ರೆ ಟ್ರೇಡರ್ಸ್ ಮತ್ತೆ ರಿಚ್ ಮರ್ಚೆಂಟ್ಸ್ ವರ್ ದಿ ಹೆಡ್ ಆಫ್ ದಿ or having the central authority over the entire area of the Indus Valley civilization. ಅಂದ್ರೆ ಈ ರಾಜ ಅನ್ನುವಂತಹ ಪೊಸಿಷನ್ ಕೆಲವ್ರು ಏನ್ ಹೇಳ್ತಾರೆ ಆ ಡೆಮೋಕ್ರೆಟಿಕಲಿ ಎಲೆಕ್ಟ್ ಮಾಡಿ ಕೂರಿಸ್ತಾ ಇದ್ರು ಅಂತ ಕೆಲವ್ರು ಹೇಳಿದ್ರೆ, ಕೆಲವ್ರು ಏನ್ ಹೇಳ್ತಿದ್ರು ಪ್ರೀಸ್ಟ್ ಏನಾಗ್ತಿದ್ದ, ಪ್ರೀಸ್ಟ್ ಅನ್ನೋ ವ್ಯಕ್ತಿ ಅಂದ್ರೆ ಪ್ರೀಸ್ಟ್ ಪೊಸಿಷನ್ ಅಲ್ಲಿ ಇರುವಂತಹ ವ್ಯಕ್ತಿ ಹೆಡ್ ಆಗ್ತಿದ್ದ ಅಂತ ಕೆಲವ್ರು ಹೇಳೋದಾದ್ರೆ, ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಮರ್ಚೆಂಟ್ಸ್ ಅಂಡ್ ರಿಚ್ ಪೀಪಲ್, ರಿಚ್ ಮರ್ಚೆಂಟ್ಸ್ ಯಾರಿದ್ದಾರೆ ಅವರ ಕೈಯಲ್ಲಿ ಸರ್ವಾಧಿಕಾರ ಆಡಳಿತ ಪೂರ್ತಿ ಅವ್ರ ಹತ್ರ ಹೋಗ್ತಿತ್ತು ಅಂತ ಕೆಲವ್ರು ಹೇಳ್ತಾರೆ. ಇದು ಹೇಗೆ ಪೊಲಿಟಿಕಲಿ ಹೌ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ದೇರ್ ಅನ್ನೋದು ಇಷ್ಟ ಆಯ್ತು. ಸೊ ಕಮಿಂಗ್ ಟು ದಿ ರಿಲಿಜಿಯಸ್ ಪ್ರಾಕ್ಟಿಸಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಮಾಡ್ತಾ ಇದ್ರು? ನಾವು ಮೆಟ್ರಿಯಾರ್ಕಲ್ ಸೊಸೈಟಿನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮದರ್ ಗಾಡೆಸ್ ಅಂತ ನಾನು ಮೆನ್ಷನ್ ಮಾಡಿದೆ. ಸೊ ಮದರ್ ಗಾಡೆಸ್ ಅಂತ ಅಂದ್ರೆ ಆ ವಿಗ್ರಹ ನಮ್ಗೆ ಏನ್ ಸಿಕ್ತು, ಆ ಮದರ್ ಗಾಡೆಸ್ ಅಂದ್ರೆ
ವುಮೆನ್ ನ ವರ್ಷಿಪ್ ಮಾಡ್ತಿದ್ರು ಅನ್ನೋದು ನಮ್ಗೆ ಗೊತ್ತಾಯ್ತು. ಸೊ ಒಂದು ವುಮೆನ್ ನ ವರ್ಷಿಪ್ ಮಾಡ್ತಿದ್ರು, ಮದರ್ ಗಾಡೆಸ್ ನ ವರ್ಷಿಪ್ ಮಾಡ್ತಿದ್ರು ಅಂತ ಗೊತ್ತಾಯ್ತು. ಸೆಕೆಂಡ್ ಯಾರನ್ನ ಪೂಜಿಸ್ತಾ ಇದ್ರು ಅಂತಂದ್ರೆ ಪಶುಪತಿ ಶಿವ, ಅಂದ್ರೆ ಇದನ್ನ ಪ್ರೋಟೋ ಶಿವ ಅಂತ ಕೂಡ ಕರಿತೀವಿ. ಶಿವನನ್ನ ಪೂಜೆ ಮಾಡ್ತಿದ್ರು ಅಂತ ನಮ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ನಮ್ಗೆ ಅಲ್ಲಿ ದೊರೆತಕ್ಕಂತಹ ಸೀಲ್ಸ್ ಮೇಲೆ ಪಶುಪತಿಯ ಚಿತ್ರಗಳು ನಮ್ಗೆ ಸಿಕ್ಕಿದೆ. ಅಲ್ಲಿ ಪಶುಪತಿಯನ್ನ ಪೂಜಿಸ್ತಾ ಇದ್ರು ಅನ್ನೋದು ನಮ್ಗೆ ಗೊತ್ತಾಯ್ತು. ಪ್ರೋಟೋ ಶಿವ ಅಂತ ಕೂಡ ಕರೀತಾರೆ ಅದನ್ನ. ಸೊ ಸೀಲ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಸೀಲ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಸೀಲ್ಸ್ ವರ್ ಜೊಮೆಟ್ರಿಕಲ್ ಶೇಪ್ಡ್ ಸೀಲ್ಸ್, ಅಂದ್ರೆ ಸರ್ಕ್ಯುಲರ್ ಇತ್ತು, ಸ್ಕ್ವೇರ್ ಇತ್ತು, ಜೊಮೆಟ್ರಿಕಲ್ ಶೇಪ್ಸ್ ಏನೇನ್ ಅಬ್ಸರ್ವ್ ಮಾಡ್ತೀವೋ ಆ ಎಲ್ಲಾ ರೀತಿಯಾದಂತಹ ಸೀಲ್ಸ್ ಆ ಶೇಪ್ ಅಲ್ಲಿ ಇರ್ತಿತ್ತು. ಅಂಡ್ ಯಾವ ವಸ್ತುವಿಂದ ಮಾಡಿದ್ರು ಅಂದ್ರೆ ಸೀಲ್ಸ್ ವರ್ ಮೇಡ್ ಔಟ್ ಆಫ್ ಗೋಲ್ಡ್, ಸಿಲ್ವರ್, ಟೆರಾಕೋಟಾ ಸೀಲ್ಸ್ ಇರ್ತಿತ್ತು. ಸ್ಟೆಟೈಟ್ ಸಾಫ್ಟ್ ಸ್ಟೋನ್ ಇಂದ ಸೀಲ್ಸ್ ಮಾಡ್ತಾ ಇದ್ರು. ಪಿಕ್ಟೋಗ್ರಫಿಕ್ ಸೀಲ್ಸ್ ಇರ್ತಿತ್ತು, ಕೆಲವೊಂದಷ್ಟು ಪಿಕ್ಚರ್ನ ತೋರಿಸ್ತಾ ಇತ್ತು ಆ ಒಂದು ಸೀಲ್ಸ್, ಅಂದ್ರೆ ಅಲ್ಲಿರುವಂತಹ ಪೀಪಲ್ದು ಕಲ್ಚರ್ ಹೇಗಿತ್ತು ಅಂತ ಡಿಪಿಕ್ಟ್ ಮಾಡುವಂತಹ ಸೀಲ್ಸ್ ಇರ್ತಿತ್ತು. ಸೊ ನಾವು ಮೆಜಾರಿಟಿ ಇನ್ಫಾರ್ಮೇಶನ್ ಎಲ್ಲಿಂದ ಡಿರೈವ್ ಮಾಡಿದೀವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅಂದ್ರೆ ಫ್ರಮ್ ದಿ ಆರ್ಟಿಫ್ಯಾಕ್ಟ್ಸ್ ಅಂಡ್ ಅಲ್ಲಿರುವಂತಹ ವಿಗ್ರಹಗಳಾಗಿರ್ಬೋದು, ಮತ್ತೆ ಮೇಜರ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ವರ್ ಸೀಲ್ಸ್ ಅಲ್ಲಿ ಪಿಕ್ಟೋಗ್ರಫಿಕಲಿ ಏನೇನ್ ಡಿಟರ್ಮೈನ್ ಮಾಡಿದ್ರು ಅಲ್ಲಿಂದ ನಾವು ಇನ್ಫಾರ್ಮೇಶನ್ ನ ಡಿರೈವ್ ಮಾಡಿದೀವಿ. ಸೊ ದಿಸ್ ಇಸ್ ಅಬೌಟ್ ರಿಲಿಜಿಯಸ್ ಪ್ರಾಕ್ಟಿಸಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್. ಅಂಡ್ ನೀವು ಕೇಳ್ಬೋದು ಆಗ ಟೆಂಪಲ್ಸ್ ಇರ್ತಿರ್ಲಿಲ್ವಾ ಅಂತ. ನೋ, ದೇರ್ ವರ್ ನೋ ಎವಿಡೆನ್ಸ್ ಆಫ್ ಎಕ್ಸಿಸ್ಟಿಂಗ್ ಟೆಂಪಲ್ಸ್ ಓವರ್ ದೇರ್. ಟೆಂಪಲ್ಸ್ ಇತ್ತು ಅಥವಾ ಟೆಂಪಲ್ ರೀತಿಯಾದಂತಹ ಪ್ಲೇಸಸ್ ಇತ್ತು, ಶ್ರೈನ್ ಆಗಿರ್ಬೋದು, ಆ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ನಮ್ಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಸಿಕ್ಕಿಲ್ಲ. ಸೊ ದೇರ್ ವರ್ ನೋ ಟೆಂಪಲ್ಸ್ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಅಂಡ್ ಬರೀ ಇಷ್ಟೇ ಅಲ್ಲ, ದೇ ವರ್ ಆಲ್ಸೋ ವರ್ಷಿಪರ್ಸ್ ಆಫ್ ನೇಚರ್ ನ ವರ್ಷಿಪ್ ಮಾಡ್ತಿದ್ರು. ಅಗೇನ್ ಕಮಿಂಗ್, ಈಗ ಈ ವಿಷಯ ನಮ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಒಂದು ಸೀಲ್ಸ್ ಲೀಫ್ ಇರುವಂತಹ, ಅಂದ್ರೆ ಲೀಫ್ ಪೀಪಲ್ ಟ್ರೀ ಲೀಫ್, ಅರಳಿ ಎಲೆಯ ಚಿತ್ರ ಇರುವಂತಹ ಸೀಲ್ ನಮ್ಗೆ ದೊರೆತಿದ್ರಿಂದ, ಅಬಂಡೆಂಟ್ ಆಗಿ ದೊರೆತಿದ್ರಿಂದ, ಸಾಕಷ್ಟು ಅಮೌಂಟ್ ಅಲ್ಲಿ ನಮ್ಗೆ ಆ ಅರಳಿ ಎಲೆ ಇರುವಂತಹ ಸೀಲ್ ದೊರೆತಿದ್ರಿಂದ ನಮ್ಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ನೇಚರ್ ನ ವರ್ಷಿಪ್ ಮಾಡ್ತಿದ್ರು ಅಂತ ನಮ್ಗೆ ತಿಳಿದು ಬರುತ್ತೆ. ಅಂಡ್ ಇದು ಇಷ್ಟ ಆಯ್ತು, ಇಷ್ಟು ರಿಲಿಜಿಯಸ್ ಪ್ರಾಕ್ಟಿಸಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಆಗಿರ್ಬೋದು. ಇದು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿದ ಹಾಗೆ ಶಮಾನಿಕ್ ಪ್ರಾಕ್ಟಿಸ್ ಅಂತ ಹೇಳಿದೆ ನಾನು. ಶಮಾನಿಕ್ ಪ್ರಾಕ್ಟಿಸ್ ಅಂದ್ರೆ ತಾಂತ್ರಿಕ್ ಪ್ರಾಕ್ಟಿಸ್, ಅಂದ್ರೆ ಒಂದು ಈವಿಲ್ ಫೋರ್ಸ್ ಆಮ್ಯುಲೆಟ್ಸ್ ಯೂಸ್ ಮಾಡ್ತಿದ್ರು ಅಂತ ಹೇಳಿದಾಗ್ಲೇ ಯು ಮೈಟ್ ಬಿ ನೋಯಿಂಗ್ ದಟ್ ದೇ ವಾಸ್, ನಾನು ಹೇಳಿದಾಗೆ ದೇ ವರ್ ಬಿಲೀವಿಂಗ್ ಇನ್ ಈವಿಲ್ ಫೋರ್ಸಸ್. ಸೊ ಶಮಾನಿಕ್ ಪ್ರಾಕ್ಟಿಸ್ ಇರ್ತಿತ್ತು. ಅಲ್ಲಿ ಒಬ್ಬ ಶಮಾನ್ ಇರ್ತಿದ್ದ. ಶಮಾನ್ ಅಂದ್ರೆ ಮಂತ್ರವಾದಿ ಅಂತ ಕರಿಬಹುದು. ಅದು ಸಾಕಷ್ಟು ಪ್ರಿವೇಲೆಂಟ್ ಆಗಿತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಶಮಾನ್ ಅನ್ನೋ ವ್ಯಕ್ತಿಗೆ ಏನಂತ ನಂಬಿರ್ತಿದ್ರು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್, ಆತನಿಗೆ ಎಷ್ಟು ಪವರ್ ಇದೆ ಅಂದ್ರೆ ಆತ ದೇವರು ಮತ್ತೆ ಈವಿಲ್ ಫೋರ್ಸ್ ಹತ್ರ ಎರಡು ಕಡೆನೂ ಕಮ್ಯುನಿಕೇಟ್ ಮಾಡುವಂತಹ ಶಕ್ತಿ ಅವನಲ್ಲಿ ಇತ್ತು ಅಂತ ನಂಬಿದ್ರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್. ಅವನಿಗೆ ದೇವರ್ ಆಫರಿಂಗ್ ಗಿಫ್ಟ್ಸ್, ಅಂದ್ರೆ ಅವನ್ನ ಹೋಲಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ರು ಅವ್ರ ಪರವಾಗಿ, ಸೊ ದಟ್ ಹಿ ಕ್ಯಾನ್ ಸೆಂಡ್ ದೇರ್ ಪ್ರೇಯರ್ಸ್ ಟು ಗಾಡ್. ಅವನೇನಾರ ಮುನ್ಸ್ಕೊಂಡ್ಬಿಟ್ರೆ ಇವಿಲ್ ಫೋರ್ಸಸ್ ನ ಅವನು ಯೂಸ್ ಮಾಡ್ಕೊಂಡು ಅವ್ರ ಮೇಲೆ ರಿವೆಂಜ್ ತೀರಿಸ್ಕೊಳ್ತಿದ್ದ ಅಂತ ಅವರು ನಂಬ್ತಿದ್ರು. ಈ ಶಮಾನ್ಗೆ ಏನಿರ್ತಿತ್ತು, ಹಿ ಹ್ಯಾಡ್ ಈಕ್ವಲ್ ಎನರ್ಜಿ ಟು ಕಮ್ಯುನಿಕೇಟ್ ವಿತ್ ಗಾಡ್ ಆಸ್ ವೆಲ್ ಆಸ್ ಈವಿಲ್ ಫೋರ್ಸ್ ಅಂತ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ನಂಬಿದ್ರು. ಸೊ ದೇ ವರ್ ಎಕ್ಸ್ಟೆನ್ಸಿವ್ಲಿ ಬಿಲೀವಿಂಗ್ ಇನ್ ಈವಿಲ್ ಫೋರ್ಸಸ್ ಅಂತ ಹೇಳ್ಬೋದು.
ಸೊ ಇಷ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸೊಸೈಟಿ, ಕಲ್ಚರ್, ರಿಲಿಜಿಯಸ್ ಪ್ರಾಕ್ಟೀಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಹೇಗೆ ಡಿಕ್ಲೈನ್ ಆಯ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದು 2500 BC ಇಂದ ಸ್ಟಾರ್ಟ್ ಆಗಿ ಬೈ 1800 BC ಬರೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿದೆ ನಾಶ ಆಗೋಗುತ್ತೆ. ಸೊ ಈ ನಾಶದ ಬಗ್ಗೆ ಒಂದಷ್ಟು ಹಿಸ್ಟಾರಿಯನ್ಸ್ ಒಂದೊಂದು ತರದಂತಹ ಥಿಯರಿನ ತರ್ತಾರೆ. ಸೊ ಇಲ್ಲಿ ನಮ್ಗೆ ನಮ್ಗೆ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಬರೋದಿಲ್ಲ. ನಾವು ಕೇವಲ ಥಿಯರಿಗಳನ್ನ ಇಟ್ಕೊಂಡು ನಾವು ಕೆಲವೊಂದಷ್ಟು ಸತ್ಯಗಳನ್ನ ತಿಳ್ಕೊಬೇಕಾಗುತ್ತೆ. ಕೆಲವ್ರು ಏನಂತ ಹೇಳ್ತಾರೆ ಅಂದ್ರೆ 1800 ಅಷ್ಟರಲ್ಲಿ BC ಅಷ್ಟರಲ್ಲಿ ಆರ್ಯನ್ಸ್ ಇನ್ವೇಷನ್ ಆಗುತ್ತೆ. ಸೊ ಆ ಆರ್ಯನ್ಸ್ ಬಂದ್ಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಮತ್ತೆ ಅವರ ಸಿವಿಲೈಸೇಷನ್ ನ ನಾಶ ಮಾಡಿದ್ರು ಅಂತ ಕೆಲವ್ರು ಹೇಳಿದ್ರೆ ಈ ಥಿಯರಿ ರಿಜೆಕ್ಟ್ ಆಗುತ್ತೆ, ಇದು ಸಮಂಜಸವಾಗಿ ಇರ್ಲಿಲ್ಲ ಅಂತ. ಸೊ ಕೆಲವ್ರು ಏನಂತ ಹೇಳ್ತಾರೆ ಅಂದ್ರೆ ದೊಡ್ಡದಾದಂತಹ ಕಾಯಿಲೆ ಬಂದು ಎಲ್ಲಾರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಎಲ್ಲಾರು ಸತ್ ಹೋದ್ರು ಅಂತ ಹೇಳ್ತಾರೆ. ಅಂದ್ರೆ ಫಮೈನ್ ಮತ್ತೆ ಮಲೇರಿಯಾ ಅಂತಹ ಕಾಯಿಲೆಗಳು ಬಂದು ಆ ಸಿವಿಲೈಸೇಷನ್ ನಶಿಸಿ ಹೋಯಿತು ಅಂತ ಹೇಳ್ತಾರೆ ಕೆಲವರು. ಅಂಡ್ ಇದು ಕೂಡ ನಾವು ಪ್ರೂವ್ ಮಾಡೋದಿಕ್ಕೆ ಆಗ್ಲಿಲ್ಲ. ಮೋಸ್ಟ್ ಅಕ್ಸೆಪ್ಟೆಡ್ ರೀಸನ್ ಫಾರ್ ಡಿಕ್ಲೈನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಚೇಂಜ್ ಇನ್ ಕ್ಲೈಮ್ಯಾಟಿಕ್ ಫೆನೋಮಿನಾ. ಮೆಜಾರಿಟಿ ಸತ್ಯಕ್ಕೆ ಹತ್ತಿರವಾದಂತಹ ಥಿಯರಿ ಯಾವ್ದಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಆಯ್ತು, ಫ್ಲಡ್ ಮತ್ತೆ ಡ್ರಾಟ್ ಬಂತು, ಅಂದ್ರೆ ಪ್ರವಾಹ ಮತ್ತು ಬರಗಾಲ ಬಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ್ಯ ಆಗಿರಬಹುದು ಅಂತ ಥಿಯರಿ ಏನ್ ಕೊಟ್ಟಿದ್ದಾರೆ ಹಿಸ್ಟಾರಿಯನ್ಸ್, ಇದು ಮೋಸ್ಟ್ ರಿಲೆವೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಇಲ್ಲಿಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿದೆ ಅದು ನಶಿಸಿ ಹೋಯ್ತು, ಎಂಡ್ ಆಯ್ತು. ಸೊ ಇದು ಇಲ್ಲಿವರೆಗೂ ನಮ್ದು ಜರ್ನಿ ಏನಿದೆ ಫ್ರಮ್ ದಿ ಬಿಗಿನಿಂಗ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹೇಗೆ ರೈಲ್ ಟ್ರ್ಯಾಕ್ಸ್ ನ ಲೇ ಡೌನ್ ಮಾಡ್ಬೇಕಾದ್ರೆ ನಮ್ಗೆ ಎವಿಡೆನ್ಸ್ ಸಿಕ್ತು. ಮೋಸ್ಟ್ಲಿ ರೈಲ್ವೆ ಟ್ರ್ಯಾಕ್ಸ್ ನ ಲೇ ಡೌನ್ ಮಾಡ್ಬೇಕಾದ್ರೆ ನಮ್ಗೆ ನಾವ್ ಇದನ್ನ ಎಕ್ಸ್ಕವೇಷನ್ ಮಾಡಿರ್ಲಿಲ್ಲ ಅಂದ್ರೆ ಬಹುಶಃ ಇಂತಹ ವಂಡರ್ಫುಲ್ ಆದಂತಹ ಸಿವಿಲೈಸೇಷನ್ ನಮ್ಮ ಇಂಡಿಯಾದಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ. ಇಟ್ ವುಡ್ ಬಿ ಅ ಗ್ರೇಟ್ ಲಾಸ್. ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂತ ಬಂದ್ವಿ. ಇಷ್ಟು ಜರ್ನಿ ಏನಿದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ವಿ ವರ್ ವೇ ಮೋರ್ ಅಡ್ವಾನ್ಸ್ಡ್ ದ್ಯಾನ್ ಎನಿ ಅದರ್ ಪೀಪಲ್, ಎನಿ ಅದರ್ ಸಿವಿಲೈಸೇಷನ್ ಇನ್ ದಿ ಎಂಟೈರ್ ವರ್ಲ್ಡ್ ಅಂತ ನಾವು ಕನ್ಕ್ಲೂಷನ್ಗೆ ಬರ್ಬೋದು ಏನ್ ಹೇಳಿದ್ದಾರೆ. ಸೊ ಇಷ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವರ್ಗೂ ಆಯ್ತು. ಸೊ ಇದ್ರ ರಿಲೇಟೆಡ್ ಆದಂತಹ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ನೆಸೆಸಿಟಿ ಅಂತ ಅನ್ಸಿದ್ರೆ, ಏನಾದ್ರು ಆಡ್ ಮಾಡ್ಬೇಕು ಅಂತ ನನ್ಗೆ ತಿಳಿದ್ರೆ ಕೂಡ್ಲೆ ಅದ್ರ ರಿಲೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ನಿಮ್ಗೆ ಇದ್ರ ಕುರಿತಾಗಿ ಯಾವ್ದಾದ್ರು ಡೌಟ್ಸ್ ಇದ್ರೆ ಅಥವಾ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಷ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಆಯ್ತು. ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಬಿಗಿನ್ ವಿತ್ ವೇದಿಕ್ ಕಲ್ಚರ್, ಹೇಗೆ ವೇದಿಕ್ ಪೀರಿಯಡ್ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ ಇಷ್ಟ ಅನ್ಸಿದ್ರೆ ವಿಡಿಯೋ, ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಗುಡ್ ಕಂಟೆಂಟ್ ಸಿಗ್ತಿದೆ ನಮ್ಮ ಚಾನೆಲ್ ಅಂತ ಅನ್ಸಿದ್ರೆ, ಅಂಡ್ ಇದ್ರ ನೆಸೆಸಿಟಿ ಇರೋರಿಗೆ ಶೇರ್ ಮಾಡಿ. And thanks for watching. Bye again.